ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿವಸದಲ್ಲಿ ಕೂಡ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮೆಸ್ಸಿಯನ ಕುರಿತಾಗಿ ಹೇಳಿದಂಥ ಪ್ರವಾದನ ವಾಕ್ಯಗಳು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿದಂಥ ಅನೇಕ ವಿಷಯಗಳು, ಅನೇಕ ಕಾರ್ಯಗಳಲ್ಲಿ ನಾನು ಕೆಲವೊಂದು ನಿಮ್ಮ ಮುಂದೆ ನಾನು ತೆಗೆದುಕೊಂಡು ಬರೋದಕ್ಕೆ ಇಷ್ಟಪಡ್ತೀನಿ. ನೀವು ಇದನ್ನು ಸತತವಾಗಿ ವೀಕ್ಷಿಸಬೇಕೆಂಬುದಾಗಿ, ಅನೇಕರಿಗೆ ಕೂಡ ಈ ವಾಕ್ಯ ಸಂದೇಶವನ್ನು ಸಾರಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮೀಕನು ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ಎಫ್ರಾತದ ಬೆತ್ಲೆಹೇಮೆ, ನೀನು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನು ಹೊರಡದ ಮೂಲವು ಪುರಾತನವೂ ಅನಾದಿಯೂ ಆದದ್ದು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಸ್ಥಳದಲ್ಲಿ ಕೂಡ ಮೆಸ್ಸಯ್ಯನ ಕುರಿತಾದಂಥ ಪ್ರವಾದನ ವಾಕ್ಯವನ್ನು ನಾವಿಲ್ಲಿ ನೋಡುತ್ತೇವೆ. ಮೊದಲನೇದಾಗಿ ಯೇಸು ಕ್ರಿಸ್ತನ ಜನನ ಎಲ್ಲಿ, ಯಾವ ಸ್ಥಳದಲ್ಲಿ, ಯಾವ ಊರಿನಲ್ಲಿ ಜನಿಸುತ್ತಾರೆ ಎಂಬುದಾದಂಥ ಪ್ರವಾದನೆ ಇಲ್ಲಿ ನುಡಿದಿರುವಂಥದ್ದಾಗಿದೆ. ಈ ಲೋಕದಲ್ಲಿ ಅನೇಕ ಮನುಷ್ಯರು, ರಾಜ್ಯರು, ಅನೇಕ ಜನರು ಜನಿಸಿರಬಹುದು. ಆದರೆ ಅವರು ಜನಿಸುವಂಥದಕ್ಕೆ ಮುಂಚಿತವಾಗಿ ಅವರು ಇದೇ ಸ್ಥಳದಲ್ಲಿ ಜನಿಸಿದ್ದಾರೆ. ಅವರಿಗೆ ಇವರೇ ಕುಲ, ಇದೇ ಗೋತ್ರ, ಇದೇ ಜಾತಿ, ಇದೇ ಜನಾಂಗ, ಇವರೇ ತಂದೆ, ಇವರೇ ತಾಯಿ ಎಂಬುದಾಗಿ ಯಾವ ಮನುಷ್ಯನಿಗಾಗಲಿ ಯಾರಿಗಾಗಲಿ ಮುಂದಾಗಿ ಪ್ರವಾದನೆ ಮಾಡಿ ಇಲ್ಲ. ಆದರೆ ಯೇಸು ಸ್ವಾಮಿಗೆ ಸಾವಿರಾರು ವರ್ಷಗಳ ಹಿಂದೆಯೇ ಯೇಸು ಕ್ರಿಸ್ತನು ಎಲ್ಲಿ ಜನಿಸುತ್ತಾರೆ, ಹೇಗೆ ಜನಿಸುತ್ತಾರೆ ಅಂತ ಇಲ್ಲಿ ವಾಕ್ಯ ಹೇಳುತ್ತದೆ. ಅದು ಅನಾದಿ ಕಾಲದಿಂದಲೇ ಆತನ ಹೊರಡಣವು, ಯೇಸು ಸ್ವಾಮಿಯ ಭರಣವು ಅನಾದಿಯಿಂದಲೇ ಅದು ಹೇಳಲ್ಪಟ್ಟಿದೆ ಎಂಬುದಾಗಿ. ಅದೇ ಯೇಸು ಕ್ರಿಸ್ತನ ದೇವರು ಎಂಬುದಾದಂಥ ಕಾರ್ಯವನ್ನು ನೋಡುತ್ತೇವೆ. ಆದ್ದರಿಂದ ಈ ಪ್ರವಾದನ ವಾಕ್ಯ ಎಲ್ಲಿ ನೆರವೇರುತ್ತೆ ಎಂಬುದಾಗಿ ಸಮಯದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ಯೋಸೇಫನು ಸಹ ತಾನು ದಾವೀದನ ಮನೆತನದವನು, ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತವಾಗಿದ್ದ ಮರಿಯಳ ಸಂಗಡ ಗಲಿಲಿಯ ಸೀಮೆ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿ ಬೆತ್ಲೆಹೇಮ್ ಎಂಬ ದಾವೀದನೂರಿಗೆ ಹೋದನು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಸ್ಥಳದಲ್ಲಿ ಕೂಡ ಯೋಸೇಫನು, ಮರಿಯಾಳು ಅವರು ಗಲಿಷ್ಮಾರಿ ಮಾಡಿಸಿಕೊಳ್ಳೋದಕ್ಕಾಗಿ ಅವರು ಬೆತ್ಲೆಹೇಮಿನ ಊರಿನೊಳಗೆ ಹೋಗುವಂತರಾಗಿದ್ದಾರೆ. ಇಲ್ಲಿ ಮೀಕಾಲಿ ಹೇಳಲ್ಪಟ್ಟಂಥ ಆ ಪ್ರವಾದನೆ, ಯೇಸುವಿನ ಕುರಿತಾದಂಥ ಪ್ರವಾದನೆ, ಆ ಹಳೆ ಒಡಂಬಡಿಕೆಯ ಪ್ರವಾದನೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ನೆರವೇರುವುದನ್ನು ನೋಡುತ್ತೇವೆ. ಅಲ್ಲಿ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಆತನು ಜನಿಸಿದನೆಂಬುದಾಗಿ. ಆದುದರಿಂದ ಪ್ರಿಯ ದೇವ ಜನರೇ, ಯೇಸು ಕ್ರಿಸ್ತನು ದೇವರು, ರಕ್ಷಕನು, ಒಡೆಯನೆಂಬುದಾಗಿ ವಾಕ್ಯ ಹೇಳುತ್ತದೆ. ಮೀಕಾಲಿ ಕೂಡ ನಾವು ನೋಡುತ್ತೇವೆ. ಅಲ್ಲಿ ಕೆಳಗೆ ಕೆಲವೊಂದು ವಾಕ್ಯ ಹೇಳುತ್ತದೆ, ಯಾಕೆ ಯೇಸು ಕ್ರಿಸ್ತನಲ್ಲಿ ಜನಿಸಿದರಂತ ನೋಡಬೇಕಂದ್ರೆ ಆತನು ನಮಗೆ ಸಮಾಧಾನದ ಪ್ರಧಾನನು ಎಂಬುದಾಗಿ. ಯಾಕೆ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಹೊರಟು ಬಂದರು? ಅಲ್ಲಿ ವಾಕ್ಯ ಹೇಳುತ್ತದೆ, ಮೇಲಾನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಜನರೊಳಗೆ ಸಮಾಧಾನ ಎಂಬುದಾಗಿ. ಆದ್ದರಿಂದ ಮೆಸ್ಸಿಯನ ಆಗಮನವು, ಯೇಸುವಿನ ಒಂದು ಆಗಮನ ಈ ಲೋಕಕ್ಕೆ ಸಮಾಧಾನವನ್ನು, ಎಲ್ಲ ಜನರಿಗೆ ಶಾಂತಿಯನ್ನು ಕೊಡುವಂಥ ಒಂದು ಸಂದೇಶವಾಗಿರುವಂಥದ್ದಾಗಿದೆ. ಆದ್ದರಿಂದ ಯೇಸು ಕ್ರಿಸ್ತನು ವಾಕ್ಯ ಹೇಳುತ್ತದೆ ಆತನು ಸಮಾಧಾನದ ಪ್ರಭು ಎಂಬುದಾಗಿ. ಆದ್ದರಿಂದ ಆ ಮೆಸ್ಸಿಯ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಮಾಧಾನವನ್ನು, ಸಂತೋಷವನ್ನು ಕೂಡ ದೇವರು ಅನುಗ್ರಹಿಸುವಂತರಾಗಿದ್ದೇವೆ. ಈ ಸಮಯದಲ್ಲಿ ನಾವು ನಿಮಗಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಯೇಸು ಕ್ರಿಸ್ತನ ಮುಖಾಂತರವಾಗಿ ಅನೇಕ ಸಾವಿರಾರು ವರ್ಷಗಳ ಹಿಂದೆ ಹೇಳಿದಂಥ ಪ್ರವಾದನ ವಾಕ್ಯಗಳು ಎಲ್ಲವೂ ನೆರವೇರುತ್ತೆಂಬುದಾಗಿ ಕೆಲವೊಂದು ಪ್ರವಾದನ ವಾಕ್ಯಗಳನ್ನು ಸ್ವಾಮಿ ಸಮಯದಲ್ಲಿ ನಾವು ಧ್ಯಾನಿಸಿಕೊಳ್ಳುತ್ತಿದ್ದೇವೆ. ಆ ವಾಕ್ಯದ ಭಾಗಗಳನ್ನು ಓದಿಕೊಳ್ಳುವಾಗ ಯಾವ ಮನುಷ್ಯನಿಗೆ ಈ ರೀತಿಯಾದಂಥ ಪ್ರವಾದನೆಗಳನ್ನು ನುಡಿದಿಲ್ಲ. ಆದರೆ ಯೇಸು ಕ್ರಿಸ್ತನಿಗೆ ನುಡಿದಂಥ ಎಲ್ಲ ಪ್ರವಾದನ ವಾಕ್ಯಗಳು ಆತನ ಜನನ ಕುರಿತಾಗಿ ಹೇಳಿದಂಥ ಪ್ರತಿಯೊಂದು ವಾಕ್ಯವೂ ಕೂಡ ಸ್ವಾಮಿ ಇಲ್ಲಿ ನೆರವೇರಿದೆ. ಅದಕ್ಕಾಗಿ ನಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಈ ವಾಕ್ಯವನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಅದು ಪ್ರಿಯರಾದವರೇ, ಇನ್ನು ಯೇಸು ಕ್ರಿಸ್ತನ ಒಂದು ಪ್ರವಾದನ ವಾಕ್ಯಗಳನ್ನು ನಾವು ಮತ್ತೊಮ್ಮೆ ಬರುವಂಥ ದಿನಗಳಲ್ಲಿ ನಾವು ವಾಕ್ಯವನ್ನು ಮುಖಾಂತರವಾಗಿ ನೋಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.